ನಮಸ್ಕಾರಪ್ಪ ಎಲ್ಲರಿಗೂ. ಎಲ್ಲರೂ ಹೆಂಗದರಿ? ಎಲ್ಲರೂ ಆರಾಮದಾರ ಅಂತ ಅನ್ಕೋತೀನಿ. ಇವತ್ತು ಎಲ್ಲ ಸೆಟಪ್ ಮಾಡ್ಕೊಂಡೀನಿ ಮೋಟೋ ಬ್ಲಾಗಿಗೆ. ಇದು ಕ್ಲಿಪ್ ಯಾವ ಥರ ಬರತೈತಿ ಏನೋ ನನಗೂ ಗೊತ್ತಿಲ್ಲ. ಆದ್ರೆ ಹೊರಗಡೆ ದಿನ ಸೌಂಡ್ ಬರತ್ತಿಲ್ಲ, ನಾ ಮಾತಾಡೋದಟ್ಟ ಸೌಂಡ್ ಬರೈತಿ ಅಂತ ಅನ್ಕೋತೀನಿ. ಎಲ್ಲ ಮೈಕದು ಫಿಕ್ಸ್ ಮಾಡಿದ್ದೀನಿ ರೀ. ನೀನೇನು ಒಂದು ಸಲ ಟೆಸ್ಟ್ ಮಾಡಿದ್ನಿ, ಆದರೆ ಅದು ಅಷ್ಟೊಂದು ಸರಿಯಾಗಿ ಬರೋಕ್ಕಿಲ್ಲ. ಹೊರಗಿಂದ ನಾಯ್ಸ್ ಅದು ಭಾಳ ಬಂದಿತ್ತು, ಅಂದ್ರೆ ಸೌಂಡ್ ಅದು ಭಾಳ ಬಂದಿತ್ತು ರೀ. ಹೊರಗಿಂದ ಗಾಡಿ ಹೋಗೋದು, ಗಾಡಿ ಸ್ಪೀಡ್ ತಗ್ತೈತೆ, ಈ ಥರ ಎಲ್ಲ ಸೌಂಡ್ ಬಂದಿದ್ದು. ಈಗ ಯಾವ ಥರ ಬರೋದೈತೆ ಗೊತ್ತಿಲ್ಲ. ಮೈಕ್ ಅಡಾಪ್ಟ್ರ ಮತ್ತು ಅದೊಂದು ಅಡಾಪ್ಟ್ರದೊಂದು ಕೇಬಲ್ ಒಂದು ಬರ್ತೈತೆ ರೀ, ಅದನ್ನೂ ಫಿಕ್ಸ್ ಮಾಡಿದ್ನಿ. ನಿನ್ನೆ ಚೆಕ್ ಮಾಡಿದ್ದೀನಿ ರೀ. ಇವಾಗ ನೋಡೋಣ, ಇನ್ನೊಂದು ಸಲ ನೋಡತ್ತೀನಿ. ಇವಾಗ ಯಾವ ಥರ ಬರೋದೈತಿ ಗೊತ್ತಿಲ್ಲ. ಇವಾಗ ಅಲ್ಟ್ರಾ ವೈಡ್ದಾಗೈತಿ, 16:9 ಮತ್ತು 1:1 ಮಾಡ್ಬೋದು, 9:16 ಮಾಡ್ಬೋದು. ನಿಮಗೆ ಹೆಂಗೆ ಬೇಕು ಆ ಥರ ನೀವು ಮಾಡ್ಕೋಬೋದು ರೀ. ಸೆಟ್ಟಿಂಗ್ಸ್ ಇರ್ತೈತೆ ರೀ ಇದ್ರಾಗೆಲ್ಲ, ನೀವು ಸೆಟ್ಟಿಂಗ್ಸ್ ಮಾಡ್ಕೋಬೋದು. ಮತ್ತು 360 ಡಿಗ್ರಿದಾಗೂ ನೀವು ಕವರ್ ಮಾಡ್ಬೋದು. ಇವಾಗ ನಾ ಸಿಂಗಲ್ ಲೆನ್ಸ್ ಯೂಸ್ ಮಾಡಕತ್ತೀನಿ. ಯಾವ ಥರ ಬರೋದೈತಿ ಏನೋ ನಂಗೆ ಗೊತ್ತಿಲ್ಲ. 360 ಸ್ಪೀಡ್ದಾಗೈತಿ, 61, 66, 66, 65 ಇಷ್ಟು ಸ್ಪೀಡ್ ಇದ್ದರೂ ಸೌಂಡ್ ಯಾವ ಥರ ಬರೋದೈತಿ ಏನೋ ನನಗೂ ಗೊತ್ತಿಲ್ಲ. ಯಾಕಂದ್ರೆ ನಾನು ಇವಾಗ ನೋಡಕತ್ತೀನಿ. ಇವಾಗ ನಾವು ಪನ್ನಾರ್ ಕಡೆ ಬಂದು ರೀ. ಸುಳೆವಾಯಿ ಮಹಾಲಕ್ಷ್ಮಿ ಮಠ ಹೋಗಿ ಬರ್ನು. ಯಾಕಂದ್ರೆ ನಾ ಕ್ಯಾಮ್ರಾ ಪೂಜೆನ ಮಾಡಿಸಿರ್ಕಿಲ್ಲ. ಕ್ಯಾಮ್ರಾನೂ ಪೂಜೆ ಮಾಡಿಸ್ಬೇಕು ಮತ್ತು ಬೈಕು ಪೂಜೆ ಮಾಡಿಸ್ಬೇಕು. ಆದರೆ ನಾ ಯಾವುದೋ ಒಂದು ಗ್ಯಾಜೆಟ್ ತೊಗೊಂಡ್ರು, ಏನೂ ತೊಗೊಂಡ್ರು, ಒಂದು ಸಣ್ಣ ಮೊಬೈಲ್ ತೊಗೊಂಡ್ರು, ಸಾರಿ, ಮೊದಲು ಹೋಗಿ ಸುಳೆವಾಯಿ ಲಕ್ಷ್ಮಿಗೆ ಹೋಗಿ ನಾ ಪೂಜೆ ಮಾಡಿಸಿದ್ರೆ. ಇವಾಗ ನಾ ಮಾಡಿಸಿರ್ಕಿಲ್ಲ, ತಂದಿದ್ನಿ ಹಂಗೆ ಇಟ್ಟಿದ್ನಿ, ಅದನ್ನ ಹಂಗೆ ನೋಡತ್ತಿದ್ನಿ. ಆದರೆ ಪೂಜೆದು ನಾ ಮಾಡಿಸಿರ್ಕಿಲ್ಲ. ಇವಾಗ ಹೊಂಟಿದ್ದೀನಿ ರೀ. ನಾ ಮಾತಾಡೋದು ಕರೆಕ್ಟಾಗಿ ಕೇಳತೈತೋ ಇಲ್ಲ ಅನ್ನೋದು ಡೌಟ. ಇವಾಗ ಕ್ಲಿಪ್ ಹೆಂಗೆ ಬಂದೈತೆ ಅಂತ ನೋಡಿದ ಮೇಲೆ ನಂಗೆ ಗೊತ್ತಾಗೋದು. ಇವಾಗ ವಾಪಸ್ ಮನೆಗೆ ಹೋದಾಗ ನಾನು ನೋಡ್ಬೇಕು ರೀ, ಯಾಕಂದರೆ ಇವತ್ತು ನಡಕ್ಕೆ ನೋಡೋಕ್ಕಾಗೋದಿಲ್ಲ. ಆದರೆ ರಿಟರ್ನ್ ಬರುವಾಗ 360 ಡಿಗ್ರಿದಾಗ ನಾನು ಸೆಟ್ ಮಾಡ್ತೀನಿ. ಅದನ್ನೂ ಒಂದು ಟೆಸ್ಟ್ ಮಾಡೋಣ. ಇವಾಗ ಸಿಂಗಲ್ ಲೆನ್ಸ್ದಾಗೈತಿ. ಇದೇ ನಮ್ಮೂರು ನೋಡ್ರಿ, ಮೋದಗ ರೋಡ್ ಬೇಕನ್ನು ಈ ಥರ ಜಂಪ್ ಮಾಡಿಸೀನಿ. ಆದರೂ ಏನು ಶೇಕ್ ಏನಾಗಿಲ್ಲ, ಫಿಟ್ ಕುಂತೈತಿ. ತಂದಿದ್ದು ಗ್ಯಾಜೆಟ್ ಯೂಸ್ ಆಗತೈತೆ ಅನ್ಕೋತೀನಿ. ಓ ಬ್ರೋ, ನೋಡ್ಕೊಂಡು ಹೋಗ, ನಡಕ್ಕೆ ಬಂದುಬಿಡ್ತಾನೆ ರೀ ಹಂಗೆ. ಓ ಪೊಲೀಸರು ಇಲ್ಲಿ ನಿಂತಾರು. ನಾವು ಸ್ಲೋ ಹೋಗೋದು ಒಳ್ಳೆಯದು. ಮಾರ್ಯಾಳ ಪೊಲೀಸ್ ಸ್ಟೇಷನ್ ನೋಡ್ರಿ ಇದು. ಡಿನ್ ಡಿಡಿನ್ ಟಿನ್ ಟಿನ್ ಟಿಡಿನ್ ಟಿನ್ ಟಿನ್ ಟಿಡಿನ್ ಟಿನ್ ಟಿನ್. ಇದ್ರಾಗ 360 ಡಿಗ್ರಿ ಮತ್ತು ಸಿಂಗಲ್ ಲೆನ್ಸ್ ಅಷ್ಟೇ ಅಲ್ರಿ, ಅದೊಂದು ಇನ್ಸ್ಟಾ 360 ರಾಡ್ ಏನು ಬರ್ತೈತಿಲ್ಲ, ಸೆಲ್ಫಿ ಸ್ಟಿಕ್, ಅದನ್ನು ಹಾಕ್ಬೋದು. ಅದಕ್ಕೊಂದು ಬೇರೆ ಸಪ್ರೇಟ್ ಸೆಟ್ಟಿಂಗನೇ ಐತಿ. ಮತ್ತು ಬುಲೆಟ್ ಟೈಮ್ ಅಂತ ಕೆಸ್ ಬರ್ತೈತಿ, ಅದು ನಂಗೆ ಭಾಳ ಇಷ್ಟ ಆತ್ರಿ. ಇದ್ರಾಗ ಬುಲೆಟ್ ಟೈಮ್ ಹಿಂಗೆ ಮಾಡಿ ಗರ 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 ತಿರುಗಿಸ್ಕೊಂಡು ಹೋಗೋದು. ಅನ್ನಗಳು ಕುರಿ ಹೊಡ್ಕೊಂಡು ಅಂತಾರೆ ನೋಡ್ರಿ. ಹಳ್ಳಿ ಕಡೆ ಇದೆಲ್ಲ ಕಾಮನ್ ರೀ, ಸಿಟಿಯಾಗಿ ಇವೆಲ್ಲ ಕಾಣಲ್ಲ ನಿಮ್ಗೆ. ನಿಮ್ಮ ಪ್ರಕಾರ ಯಾವ ಲೈಫ್ ಬೆಸ್ಟ್ ಅಂತೀರಿ? ಹಳ್ಳಿ ಲೈಫ್ ಬೆಸ್ಟು ಏನು ಸಿಟಿ ಲೈಫ್ ಬೆಸ್ಟು? ಆ್ಯಕ್ಟಿವಾ ಒಂದು ಟೈಮ್ದಾಗ ನಾ ಆ್ಯಕ್ಟಿವಾನ ಓಡಿಸ್ತಿದ್ದೀನಿ ರೀ. ಇವಾಗ 1 ವರ್ಷ ಆಯ್ತು ನಾ ಈ ಬೈಕ್ ತೊಗೊಂಡ. ನೀವು ನಾನು ಹಿಂದಿನ ವೀಡಿಯೋದಾಗ ನೋಡ್ಬೋದು ನಾ ಯಾವ ಥರ ಆ್ಯಕ್ಟಿವ್ ಓಡಿಸ್ತಿದ್ದೆ ಅಂತ. ಕರೆಯಮ್ಮ ದೇವಿ ಅದಾಳ್ರಲ್ಲೇ, ನಮಸ್ಕಾರ ಮಾಡೋಣ. ನೀವು ಸುಳೆವಾಯಿ ಮಹಾಲಕ್ಷ್ಮಿಗೆ ಈ ಕಡೆಯಿಂದನೂ ಹೋಗ್ಬೋದು, ಈ ಕಡೆಯಿಂದನೂ ಹೋಗ್ಬೋದು. ಆದ್ರೆ ನಾ ಈ ಕಡೆಯಿಂದ ಹೋಗ್ತೀನಿ. ಇವಾಗ ಇದೇ ರೋಡಿಂದ ನಾವು ತಳ ಹೋಗ್ಬೇಕು ರೀ ಸುಳೆವಾಯಿ ಮಹಾಲಕ್ಷ್ಮಿಗೆ. ಜಾತ್ರೆ ಆಗಿದೆ, ನಮ್ಮ ಮಂದಿಗೆ ಭಾಳ ಗರ್ಜೆ ಆಗಬಾರ್ದು, ನಮ್ಮ ಬರಚಿ ಈಸಿಲಿ ಹೋಗ್ಬೇಕಂತ ಇದನ್ನೆಲ್ಲ ಮಾಡಿದ್ರಿ ಮೇಲೆ. ನೋಡ್ರಿ ಸುಳೆವಾಯಿ ಮಹಾಲಕ್ಷ್ಮಿ. ನಾವು ಗಾಡಿ ಎಲ್ಲರೂ ನೆಳ್ಳಾಗ ಹಚ್ಬೇಕನ್ನಿ, ಆದ್ರೆ ಇಲ್ಲೆಲ್ಲಿ ನೆಳ ಇಲ್ಲ. ಇದನ್ನ ಇವಾಗ ನಾ ಪಿಚ್ಕೋತೀನಿ ರೀ.
ಕ್ಯಾಮ್ರಾ ಆಫ್ ಮಾಡೋಕ್ಕೆ ಮುಂಚೆ ಇಲ್ಲಿ ನಾವು ದೇವರಿಗೆ ಇದಂತೂ ಹೆಂಗ್ರೆ 50 ಇತ್ತು. ನಾವು ದೇವರಿಗೆ ಕಾಯಿ ಕಪ್ರ ಹೂವು ತೊಗೊಂಡೇವಿ. ಇವಾಗ ಈ ಕ್ಯಾಮ್ರಾ ಬಿಚ್ಚಿ ನಾ ಒಳಗಿಡ್ತೀನಿ, ಯಾಕಂದ್ರೆ ಗುಡಿ ಒಳಗೆ ಹೋಗ್ಬೇಕಲ್ರಿ. ಇನ್ನು ಇಲ್ಲೇ ಇಡೋನು. ಬಿಸಿಲೊಂದು ಹೆವಿ ಭಾಳ ಐತ್ರಿ. ಇವಾಗ ಕ್ಲಿಪ್ ಯಾವ ಥರ ಬರತೈತೆ ಗೊತ್ತಿಲ್ಲ, ನೋಡುಂಟು ಸ್ವಲ್ಪ. ಪೂಜೆ ಅಂತೂ ಆಯ್ತು ರೀ. ಕ್ಯಾಮ್ರಾ ಇನ್ನು ಮನೆ ಕಡೆ ಹೋಗೋನು. ಸ್ಕಾರ್ಪಿಯೋ ಒಂದು ಬಂದೈತಿ ಹೊಸದ. ನಮ್ಮ ಕಡೆ ಇದನ್ನು ಪಾತ್ರಗಿತ್ತಿ ಅಂತ ಕರೀತಾರೆ, ನಿಮ್ಮ ಕಡೆ ಏನಂತ ಕರೀತಾರೆ ಹೇಳ್ರಿ? ಬಟರ್ಫ್ಲೈ ಕಾಲ ಬಟರ್ಫ್ಲೈ ಅಂತಾರೆ ರೀ ನಮ್ಮ ಕಡೆ ಇದನ್ನು. ಹಿಂಗೆ ಹೋಗುಂಬರ್ರಿಪ್ಪ. ಸುಳಭ ಇದ್ದಾಗ ಮನೆ ಜಾತ್ರೆ ಇದ್ದಾಗ ಒಂದು ಈಟ್ ಕಾಲಿಡಕ್ಕೆ ಜಾಗ ಇರೋಕ್ಕಿಲ್ಲ, ಇಲ್ಲೆಲ್ಲ ತುಂಬಿತ್ತು ನೋಡ್ರಿ. ಹಂಗೆ ಕ್ಯಾಮ್ರಾ ಪೂಜೆ ಅಂತೂ ಆಯ್ತು ರೀ. ಮನಸ್ಸಿಗೆ ಸಮಾಧಾನ ಆಯ್ತು. ಇನ್ನು ಎಲ್ಲಿ ಹೋಗಿ ವಿಡಿಯೋ ಮಾಡಿದ್ರು ನಡೀತೈತೆ ನನಗೆ. ಒಟ್ಟು ಸೀದಾ ಇಲ್ಲಿಂದ ನಾವು ಹೋಗಿಬಿಡ್ನು ಮುದ್ಗ ಮೇಲಿಂದ. ಇವಾಗ 360 ಡಿಗ್ರಿದಾಗ ಸೆಟ್ ಮಾಡಿದ್ದೀನಿ ರೀ. ಯಾವ ಥರ ಬರೋದೈತಿ ಗೊತ್ತಿಲ್ಲ. 360 ಡಿಗ್ರಿ ಅಂದ್ರೆ ಇದೆಲ್ಲ ಕವರ್ ಆಕೈತೆ ರೀ. ಒಟ್ಟು ಇಂಥದ್ದು ಕವರ್ ಆಗೋದಿಲ್ಲ ಅಂತಿಲ್ಲ. ಇಲ್ಲಿ ಮುಂದಿಂದ ಹಿಡೋದು ಹಿಂದಿಂದ ಮಟ್ಟ ಎಲ್ಲ ಕವರ್ ಆಕೈತೆ 360 ಡಿಗ್ರಿದಾಗ. ನನ್ನನ್ನು ನೋಡೋರಿಗೆ ಅಜೀಬ್ ಅನ್ನಿಸ್ತಿರ್ಬೋದು, ಆದರೆ ಏನು ಮಾಡೋಕೆ ಬರ್ತೈತೆ ರೀ. ನಾವು ಈ ಥರ ವಿಡಿಯೋ ಮಾಡ್ಬೇಕಂದ್ರೆ ಈ ಥರ ಹೆಲ್ಮೆಟಿಗೆ ಕ್ಯಾಮ್ರಾ ಮೌಂಟ್ ಮಾಡ್ಕೊಂಡು ಮಾಡಬೇಕಾಕೈತಿ. ಇದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ನಮಗೆ. ನಮ್ಮ ಕಡೆ ಹೊಲ ಅದು ಭಾಳ ನೋಡ್ರಿ ಈ ಸೈಡ್. ಇಲ್ಲಿ ಸ್ವಲ್ಪ ರೋಡ್ ಕೆಟ್ಟೈತಿ, ಇದನ್ನ ರೋಡ್ ಸರಿ ಮಾಡಿಲ್ಲ. ಇಂಥ ರೋಡ್ಗೋದ ಹಾಕಿ ನಮ್ಮ ಗಾಡಿಗಳೆಲ್ಲ ಖರಾಬ್ ಆಕ್ಕಾವು. ನಾವು ಹಿಂಗಿಂದ ನಡ್ಕಿಂದನೂ ಹೋಗ್ಬಿಡ್ನು. ಯಾಕಂತಂದ್ರೆ ಇಲ್ಲಿಂದ ಸೀದಾ ರೋಡ್ ಕೂಡ್ತೈತೆ ರೀ ಮುಂದೆ. ಲಲಲ್ಲ NS 200 ಒಂದು ಟೈಮ್ದಾಗ NS ತೊಗೋಬೇಕಂತ ಎಷ್ಟೋ ಆಸೆ ಇತ್ತು, ಆದರೆ ತೊಗೊಳಕ್ಕಾಗಲಿಲ್ಲ. ಅದು ಇವಾಗಿನ BS6 NS ಅಲ್ಲ, ಮತ್ತು BS3 BS4 NS ಬಗ್ಗೆ ನಾ ಮಾತಾಡಕತ್ತೀನಿ. ಆದರೆ ಇರಲಿ, ಇದು ಗಾಡಿ ಏನು ಕಡಿಮೆ ಇಲ್ಲ. ನನಗಂತೂ ಈ ಗಾಡಿ ಭಾಳ ಕಷ್ಟಪಟ್ಟ ತೊಗೊಂಡಿದ್ದು ಗಾಡಿ ರೀ ಇದು. ಮುಂದೊಂದು ತಾರ್ ಬರೋದೈತಿ, ಅನ್ನ ಹಾಕಿ ನಾನು ಕೊಲ್ತಾನೆ ಆಂಬಲ್ಲ ಫುಲ್ ಹೊಡಿ ಅನ್ನ. ಇಲ್ಲಿ ಸಣ್ಣ ಮಕ್ಕಳನ್ನು ಟ್ರ್ಯಾಕ್ಟರ್ ಹೊಡಿತಾರೋ, ಆದರೆ ಇನ್ನೂ ಕೆಲವು ಜನರಿಗೆ ನೆಟ್ಟಾಗ ಸೈಕಲ್ ಹೊಡ್ಯಾಕೂ ಬರಲ್ಲ, ಬೈಕ್ ಹೊಡ್ಯಾಕೂ ಬರೋದಿಲ್ಲ. ಪಾಠಶಾಲೆ ನಾ ಕಲ್ತಿರುವಂಥ ಶಾಲೆ ಹಿಂದೆ ಹೋದ್ರಿ, ಅದಕ್ಕೆ ಹಿಂಗೆ ಆಡತ್ತೀನಿ. ಲಲಲ್ಲ 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 ಲಲ ಮಧುರ ಅಮರ ಪರರ. ಇಂಥ ಹಾಡು ಎಲ್ಲ ಲವ್ ಮಾಡೋರಿನ್ನ ಸೂಟ್ ಹಾಕೋರು, ನಮಗೆಲ್ಲ ಸೂಟ್ ಆಗೋಲ್ಲ. ಕ್ಯಾಮ್ರಾದಾಗ ಚಾರ್ಜನ್ನು ಇಲ್ರಿ. ಈಗ ಮನೆಗೆ ಹೋಗಿ ಒಂದೆಲ್ಲ ಚಾರ್ಜ್ ಇಡಬೇಕು. ಆಗಾಳೆ 40% ಇತ್ತು, ಇವಾಗ ಎಷ್ಟು ಪರ್ಸೆಂಟಿಗೆ ಬಂದು ಹತ್ತೈತಿ ದೇವ್ರಿಗೆನ ಗೊತ್ತು. 360 ಡಿಗ್ರಿ ಸಿಂಗಲ್ ಲೆನ್ಸ್ ಎರಡು ಚಲೋ ತಂಗೆ ಕ್ಯಾಪ್ಚರ್ ಆಗಿದಾವ ಅಂತ ಅನ್ಕೋತೀನಿ. ಮತ್ತು ನಾ ಮಾತಾಡೋ ವೈಸ್ ಸರಿ ತಂಗೆ ಬಂದೈತೆ ಅಂತ ಅನ್ಕೋತೀನಿ. ಇವಾಗ ಮನೆಗೆ ಹೋಗಿ ಚೆಕ್ ಮಾಡ್ಬೇಕು ನೋಡ್ರಪ್ಪ ಏನಾಗೈತಿ ಗೊತ್ತಿಲ್ಲ.